ಹಾಯ್, ನಾನು ನಿಮ್ಮ ಚಂದ್ರಿಕಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಹೈದರಾಬಾದಿ ದಮ್ ಚಿಕನ್ ಬಿರಿಯಾನಿನ ಮಾಡಿದ್ದೀನಿ. ಅದಂತೂ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿತ್ತು. ನೀವು ಅಷ್ಟೇ ಅದನ್ನ ಹೇಗೆ ಮಾಡೋದು ಅಂತ ನೋಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆಗ ನೀವು ಒಳ್ಳೆ ಹೈದರಾಬಾದಿ ಬಿರಿಯಾನಿ ಮಾಡಿಕೊಂಡು ತಿನ್ಬೋದು. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ರೆಡಿ ಆಗಿಬಿಡುತ್ತೆ. ಒಂದು 10 ಮಿನಿಟ್ಸಲ್ಲೆಲ್ಲ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲೊಂದು ಅರ್ಧ kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಚಿಕನ್ನ ನಾವು ಮ್ಯಾಗ್ರಿನೇಟ್ ಮಾಡಿ ಇಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಖಾರಕ್ಕೆ 2 ಸ್ಪೂನ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನ್ ಧನಿಯಾ ಪುಡಿ, ಮತ್ತು ಚಿಕನ್ ಮಸಾಲಾನ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಚಿಕನ್ ಮಸಾಲ, ಹಾಗೆ 2 ಹಸಿಮೆಣ್ಸಿನ್ಕಾಯಿ, ಚಿಲ್ಲಿ ಪೌಡ್ರು ಹಾಕಿರ್ತೀವಿ ಟೇಸ್ಟಿಗೆ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ 2 ಸ್ಪೂನ್ ಮೊಸರು, ಮತ್ತು ಸ್ವಲ್ಪ ಮೆಣಸು, ಒಂದು ಅರ್ಧ ಸ್ಪೂನಷ್ಟು ಅದೇ ಸಾಕು ಮೆಣಸು, ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ. ನಂತರ ಇದಕ್ಕೆ ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಕತ್ತರಿಸ್ಕೊಂಡೋದು, ಮತ್ತು ಪುದೀನ ಸೊಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿಡಬೇಕು. ನಾನು ಇಲ್ಲಿ ಚೆನ್ನಾಗಿ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಂಡಿದ್ದೀನಿ. ಅದನ್ನು ಅರ್ಧದಷ್ಟು ಇದರಲ್ಲಿ ಹಾಕಿ ಎಲ್ಲದನ್ನು ಮಸಾಲ ಪದಾರ್ಥಗಳನ್ನೆಲ್ಲ ಇದರಲ್ಲೇ ಹಾಕಿ ಚಿಕನ್ನ ಚೆನ್ನಾಗಿ ಕಲಸಿ ಅದನ್ನು ನಾವು ಒಂದು ಅರ್ಧ ಗಂಟೆ ಕಾಲ ಫ್ರಿಜ್ಜಲ್ಲಿ ಎತ್ತಿಡಬೇಕಾಗುತ್ತೆ. ನಾನು ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಇನ್ನೊಂದು ಸ್ಪೂನ್ ಖಾರದ ಪುಡಿನ ಆ್ಯಡ್ ಮಾಡಿಕೊಂಡೆ. ನೀವು ಖಾರನ ನೋಡಿಕೊಂಡು ತಗೊಳ್ಳಿ. ಚೆನ್ನಾಗಿ ಕಲಸಿಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅದು ಕಲಸಿಟ್ಟಿರ್ತೀವಲ್ಲ ಅದೊಂದು ಅರ್ಧ ಗಂಟೆ ನೆನ್ಕೊಂಡ್ಲಿ. ಅದಾದಮೇಲೆ ನಾವು ಒಗ್ಗರಣೆ ಮಾಡ್ಕೊಳ್ಳೋದು. ಹಾಫ್ ಆನ್ ಅವರ್ ಆದಮೇಲೆ ಇಲ್ಲಿ ಬಿರಿಯಾನಿಗೆ ನಾನೊಂದು 100 ಗ್ರಾಮಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಮತ್ತು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ, ತುಪ್ಪ ಟೇಸ್ಟಿಗೆ. ಮತ್ತು ಪಲಾವ್ ಎಲೆ, ಕಲ್ಲು ಹೂವು, ಸೋಂಪು, ಚಕ್ಕೆ, ಲವಂಗ ಎಲ್ಲದನ್ನು ನಾವು ಒಗ್ಗರಣೆಗೆ ಹಾಕ್ಕೊಳ್ಳೋದು. ಇದೆಲ್ಲ ಹಾಕೋದ್ರಿಂದ ಫ್ಲೇವರ್ ಗಮ್ ಅಂತ ಬರ್ತಾ ಇರುತ್ತೆ, ಮತ್ತು ಟೇಸ್ಟು ಕೊಡುತ್ತೆ ಇದು. ಹಾಗೆ ಕರಿಬೇವು, ಮತ್ತು 1-2 ಈರುಳ್ಳಿ ಸಣ್ಣಗೆ ಉದ್ದಗೆ ಕತ್ತರಿಸಿ ಇಟ್ಕೊಂಡಂಥ ಈರುಳ್ಳಿನ ನಾನು ಇದರಲ್ಲಿ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಅದು ಅಷ್ಟೇ ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ನಾವು ಅದನ್ನು ತಿರುಗಿಸ್ಕೊಡ್ಬೇಕಾಗತ್ತೆ. ಬಿರಿಯಾನಿಗಳಲ್ಲಿ ಈರುಳ್ಳಿನ ಸ್ವಲ್ಪ ಟೈಮ್ ತೊಗೊಂಡು ಬಾಡಿಸೋದ್ರಿಂದ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಾನು 2 ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಸಣ್ಣಗೆ ಕಟ್ ಮಾಡಿ ಅದರಲ್ಲಿ ಹಾಕ್ಕೋತಾ ಇದ್ದೀನಿ ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಆಗಲಿ. ಅದು ಚೆನ್ನಾಗಿ ಬೆಂದ ಮೇಲೆ ನಾವು ಆವಾಗಲೇ ಕಲಸಿ ಎತ್ತಿಟ್ಕೊಂಡಿದ್ವಲ್ಲ ಆ ಚಿಕನನ್ನು ಇದರಲ್ಲಿ ಹಾಕಬೇಕು. ಚಿಕನ್ ಬೇಯಬೇಕಲ್ವ, ಅದಕ್ಕೋಸ್ಕರ ನೋಡಿ. ಅದಂತೂ ತುಂಬ ಕಲರ್ ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ನಾವೆಲ್ಲದನ್ನೂ ಹಾಕಿ ಕಲಸಿ ಇಡೋದ್ರಿಂದ. ಮತ್ತು ಚಿಕನ್ಗೂ ಅಷ್ಟೇ ಎಲ್ಲ ಮಸಾಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಕೆಲವೊಂದು ಕಡೆ ಹೋಟೆಲಲ್ಲೆಲ್ಲ ನೋಡಿದ್ದೀರಾ ವೈಟ್ ಹಂಗಂಗೆ ಇರುತ್ತೆ. ನಾವು ಮನೇಲಿ ಈ ಥರ ಕಲಸಿ ಅದನ್ನ ನೆನೆಸಿ ಎತ್ತಿಟ್ಟು ಆಮೇಲೆ ಅದನ್ನು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಅದಕ್ಕೆ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಚಿಕನ್ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಅರ್ಧ ಲೋಟದಷ್ಟು ಅಷ್ಟೇ ನೀರು ತೊಗೋತಾ ಇದ್ದೀನಿ, ಜಾಸ್ತಿ ನೀರು ಹಾಕಬೇಡಿ. ಅದನ್ನು ಚಿಕನ್ ಬೇಯೋದಕ್ಕೆ ಒಂದು ಕಡೆ ಇಟ್ಟು, ಮತ್ತು ನಾನಿಲ್ಲಿ ಅಕ್ಕಿನ ಒಂದು 2 ಲೋಟದಷ್ಟು ರೈಸ್ನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ದಿಂಡು ಅರ್ಧಂಬರ್ಧ ಬೆಂದಿರೋ ಅಕ್ಕಿ ಅಷ್ಟು ಬೆಂದರೆ ಸಾಕಾಗುತ್ತೆ. ಅಷ್ಟಕ್ಕೆ ನಾವು ಅಕ್ಕಿನ ಬೇಯಿಸ್ಕೊಬೇಕಾಗುತ್ತೆ, ಯಾಕಂದರೆ ಇದು ದಮ್ ಬಿರಿಯಾನಿ ಅಲ್ವಾ, ಅದಕ್ಕೋಸ್ಕರ. ಇಲ್ಲೊಂದು 2 ಮೆಣಸಿನ್ಕಾಯಿ, ಒಂದು 4 ಏಲಕ್ಕಿ, ಮತ್ತು ಕಲರ್ಗೆ ನಾನು ಕೇಸರಿ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡೋಣ. ನೋಡಿ, ಈ ಥರ ಕುದ್ದ ಮೇಲೆ ಸ್ವಲ್ಪ ನೀರು ಜಾಸ್ತಿನೇ ಇಡಿ, ನೀರನ್ನ ಬಗ್ಗಿಸ್ಕೊಳ್ಳೋಷ್ಟು ಜಾಸ್ತಿ ಇಡಬೇಕು. ಅರ್ಧ ಬೆಂದರೆ ಸಾಕು, ಪೂರ್ತಿ ಅನ್ನ ಬೇಯಿಸ್ಕೊಂಬಿಡಿ. ಪೂರ್ತಿ ಬೆಂದ್ಬಿಟ್ರೆ ಮುದ್ದೆ ಆಗುತ್ತೆ ಬಿರಿಯಾನಿ, ಅದಕ್ಕೋಸ್ಕರ ಇಲ್ಲಿ ಅರ್ಧ ಬೆಂದರೆ ಸಾಕಾಗುತ್ತೆ. ನಂತರ ಈ ಕಡೆ ಚಿಕನ್ನು ಅಷ್ಟೇ ಮುಕ್ಕಾಲು ಬೆಂದಿರುತ್ತೆ. ಆ ಟೈಮಲ್ಲಿ ಅರ್ಧ ಬೆಂದಿರೋ ಅಕ್ಕಿನ ಇದರಲ್ಲಿ ಹಾಕಿ ಸ್ವಲ್ಪ ಪೂರ್ತಿಯನ್ನು ತಿರುಗಿಸ್ಬೇಕಿಲ್ಲ, ಅರ್ಧ ಸ್ವಲ್ಪ ಕೆಳಗಡೆದು ಮೇಲ್ಗಡೆ ಬರೋ ಥರ ಒಂದು ಸ್ವಲ್ಪ ತಿರುಗಿಸಿ ಇದರಲ್ಲಿ ಇಟ್ಟು, ನಂತರ ಆಗಲೇ ಅರ್ಧ ಎತ್ತಿಟ್ಕೊಂಡಿದ್ನಲ್ಲ ಈರುಳ್ಳಿ, ಚೆನ್ನಾಗಿ ಗೋಲ್ಡನ್ ಫ್ರೈ ಆಗಿ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಆ ಈರುಳ್ಳಿನ ಇದರಲ್ಲಿ ಮೇಲ್ಗಡೆಗೆ ಹಾಕಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಇನ್ನೊಂದು 2 ಸ್ಪೂನು ತುಪ್ಪ ಎಲ್ಲದನ್ನು ಹಾಕಿ ಚೆನ್ನಾಗಿ ದಮ್ ಕಟ್ಟಿದ್ರೆ
ಒಳ್ಳೆ ಹೈದ್ರಾಬಾದಿ ಬಿರಿಯಾನಿ ರೆಡಿ ಆಗುತ್ತೆ. ಅದಕ್ಕೆ ಈ ಕೆಳಗಡೆಗೆ ನಾನು ಒಂದು ತಳ ಗಟ್ಟಿ ಇರೋ ಹೆಂಚು, ಅಂದರೆ ತಳ ದಪ್ಪ ಇರೋಂಥ ಹಂಚನ್ನ ನಾವು ತಗೊಂಡಾಗ ಕೆಳಗಡೆ ನಾವು ಮಾಡೋ ಬಿರಿಯಾನಿದು ತಳ ಅದು ಕಪ್ಪಗಾಗಲ್ಲ. ಅದಕ್ಕೋಸ್ಕರ ಈ ಥರ ಹೆಂಚನ್ನ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನಮಗೆ ದಮ್ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಹಾಗೆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಭಾರವಾದ ವಸ್ತುನ ಇಟ್ಟರೆ ಇನ್ನೂ ದಮ್ಮು ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕಲರ್ ಅಷ್ಟೇ ಕೆಂಪಗೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಬಿಸಿ ಬಿಸಿ ಬಿರಿಯಾನಿ ತಟ್ಟೆಗೆ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ಸೂಪರಾಗಿರುತ್ತೆ. ನೀವು ಅಷ್ಟೇ ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟು ಮತ್ತು ಲೈಕು ಇದೆಲ್ಲ ಅದು ನಮಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ ಅಷ್ಟೇ.